ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿ ವಿಜ್ಞಾನದ ಮೊದಲ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠವನ್ನ ಶುರು ಮಾಡ್ತಾ ಇದ್ದೇವೆ. ಸೊ ಇದು ಇವತ್ತಿನ ಮೊದಲ ಪಾಠ ಆಗಿರ್ತದೆ. ಇಲ್ಲಿ ನಾವು ರಾಸಾಯನಿಕ ಕ್ರಿಯೆ ಎಂದರೇನು, ಅಂದ್ರೆ ರಾಸಾಯನಿಕ ಕ್ರಿಯೆಗಳನ್ನ ಹೇಗೆ ನಾವು ಅದನ್ನ ವ್ಯತ್ಯಾಸವನ್ನ ಕಂಡು ಹುಡುಕ್ತೇವೆ, ರಾಸಾಯನಿಕ ಬದಲಾವಣೆ ಮತ್ತು ರಾಸಾಯನಿಕ ಭೌತ ಬದಲಾವಣೆಯ ನಡುವೆ ವ್ಯತ್ಯಾಸವನ್ನ ಕಂಡುಹಿಡಿಯುವುದು, ಹಾಗೆಯೇ ಸಮೀಕರಣಗಳನ್ನ ಬರೆಯುವುದು, ಅದನ್ನ ಸರಿದೂಗಿಸುವುದು, ಇಂಥದನ್ನೆಲ್ಲ ಈ ಮೊದಲ ಪಾಠಲ್ಲಿ ಕಲೀಲಿಕ್ಕಿದ್ದೇವೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ದೈನಂದಿನ ಬದಲಾವಣೆಗಳಿಂದ ವೈಜ್ಞಾನಿಕ ಸಮೀಕರಣಗಳವರೆಗೆ ನಾವೇನ್ ಮಾಡ್ತಾ ಇದ್ದೇವೆ, ಇವತ್ತಿನ ತರಗತಿಯಲ್ಲಿ ಕಲಿತಾ ಇದ್ದೇವೆ. ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳನ್ನ ನೀವೊಮ್ಮೆ ಗಮನಿಸಿದ್ರೆ ಹಲವಾರು ಬದಲಾವಣೆಗಳು ಕಾಣ್ತದೆ. ಅದರಲ್ಲಿ ಕೆಲವೊಂದನ್ನ ನಾನೀಗ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೇನೆ ನೋಡಿ. ಬೇಸಿಗೆಯಲ್ಲಿ ಹಾಲು ಕೆಡುವಂತಹದ್ದು, ಹಾಲು ಮೊಸರಾಗ್ತದೆ, ಹಾಳಾಗ್ತದೆ ಅಲ್ವಾ? ಹಾಗೆಯೇ ಕಬ್ಬಿನ ಅದು ಏನು ಕಬ್ಬಿಣ ಆಗ್ಬೇಕು, ಆಯ್ತಾ? ಅದೊಂದು ಸ್ವಲ್ಪ ನೋಡಿ, ಕಬ್ಬಿಣ ಮಕ್ಕಳೇ, ಅದು ಕಬ್ಬಿಣ ತುಕ್ಕು ಹಿಡಿಯುವುದು, ಹಾಗೆ ಆಹಾರ ಜೀರ್ಣವಾಗುವುದು, ನಾವು ಉಸಿರಾಡುವುದು, ಇಂತಹ ಹಲವಾರು ಕ್ರಿಯೆಗಳನ್ನ ದಿನನಿತ್ಯ ಮಾಡ್ತಾ ಇರ್ತೇವೆ. ನಾವು ಪೇಪರನ್ನ ಹರಿಯುವಂತದ್ದು ಅಲ್ವಾ? ಪೇಪರನ್ನ ಹರಿತೇವೆ. ಹಾಗೆ ಮತ್ತೇನ್ ಮಾಡ್ತೇವೆ, ಕೆಲವೊಮ್ಮೆ ಐಸ್ ಅನ್ನ ಇಡ್ತೇವೆ. ಐಸ್ ಏನಾಗ್ತದೆ, ನೀರಾಗ್ತದೆ ಅಲ್ವಾ? ಐಸ್ ನೀರಾಗುವಂತಹದ್ದು, ಹಾಗೆ ಪೇಪರ್ ಅನ್ನ ಹರಿದಾಗ ಅದು ತುಂಡಾಗುವಂತಹದ್ದು, ಹಲವಾರು ಬದಲಾವಣೆಗಳನ್ನ ನೋಡ್ತೇವೆ. ಇಂತಹ ಹಲವಾರು ಬದಲಾವಣೆಗಳಲ್ಲಿ ಪ್ರಾರಂಭದಲ್ಲಿದ್ದ ವಸ್ತುವಿನ ಸ್ವಭಾವ ಮತ್ತು ಗುರುತು ಬದಲಾದ್ರೆ ಅದನ್ನ ರಾಸಾಯನಿಕ ಬದಲಾವಣೆ ಅಂತ ಹೇಳಿ ನಾವು ಅದನ್ನ ಏನ್ ಮಾಡ್ತೇವೆ, ಕರಿತೇವೆ. ಈಗ ರಾಸಾಯನಿಕ ಬದಲಾವಣೆ ಮತ್ತು ಭೌತ ಬದಲಾವಣೆಗಿರುವ ವ್ಯತ್ಯಾಸ ಏನು ಅಂತ ಹೇಳಿ ನೋಡೋದಾದ್ರೆ, ಒಂದ್ ನಿಮಿಷ ಮಕ್ಕಳೇ ನೋಡಿ. ಓಕೆ, ನಾವೀಗ ರಾಸಾಯನಿಕ ಬದಲಾವಣೆ ಮತ್ತು ಭೌತ ಬದಲಾವಣೆಯ ನಡುವಿನ ವ್ಯತ್ಯಾಸವನ್ನು ಬರೆಯೋಣ. ಮೊದಲಿಗೆ ಭೌತ ಬದಲಾವಣೆ. ಆಯ್ತಾ? ಇಲ್ಲಿ ಕೆಳಗೆ ನಾನು ರಾಸಾಯನಿಕ ಬದಲಾವಣೆಯನ್ನ ಬರಿತೇನೆ. ರಾಸಾಯನಿಕ ಓಕೆ. ಈಗ ಭೌತ ಬದಲಾವಣೆ ಅಂದ್ರೆ ಏನು? ಭೌತ ಬದಲಾವಣೆ ಅಂತ ಹೇಳಿದ್ರೆ ಯಾವಾಗ ವಸ್ತುವಿನ ಸ್ಥಿತಿ ಬದಲಾದ್ರೆ, ಸ್ಥಿತಿ ಬದಲಾಗ್ತದೆ, ಆಯ್ತಾ? ಇಲ್ಲಿ ಸ್ಥಿತಿ ಬದಲಾಗ್ತದೆ, ಆಯ್ತಾ? ಇಲ್ಲಿ ಕೂಡ ಕೆಲವೊಮ್ಮೆ ಸ್ಥಿತಿ ಬದಲಾಗ್ತದೆ, ಎಲ್ಲ ಸಂದರ್ಭದಲ್ಲೆಲ್ಲ ಕೆಲವೊಂದು ಸಂದರ್ಭದಲ್ಲಿ ಸ್ಥಿತಿ ಏನಾಗ್ತದೆ, ಬದಲಾಗ್ತದೆ. ಹಾಗೆಯೇ ಇಲ್ಲಿ ಏನಾಗುವುದಿಲ್ಲ, ಹೊಸ ವಸ್ತು ನಮಗೆ ಸಿಗುವುದಿಲ್ಲ, ಹೊಸ ವಸ್ತು ದೊರೆಯುವುದಿಲ್ಲ. ಆದ್ರೆ ರಾಸಾಯನಿಕ ಬದಲಾವಣೆಯಲ್ಲಿ ಏನಾಗ್ತದೆ, ಹೊಸ ವಸ್ತು ದೊರೆಯುತ್ತದೆ. ಆಯ್ತಾ? ಹಾಗೆಯೇ ಇನ್ನೊಂದು ಅಂತ ಹೇಳೋದಾದ್ರೆ, ಇಲ್ಲಿ ವಸ್ತುವಿನ ರಾಸಾಯನಿಕ ಏನ್ ಹೇಳ್ತಾರೆ, ಕಾಂಪೋಸಿಷನ್ ಅಂತ ಏನ್ ಹೇಳ್ತಾರೆ ನೋಡಿ, ಅದ್ರ ಎಂತ ಹೇಳ್ತಾರೆ, ರಾಸಾಯನಿಕವಾಗಿ ಅದು ಬದಲಾಗುವುದಿಲ್ಲ, ಖಾಲಿ ಸ್ಥಿತಿ ಬದಲಾವಣೆ ಆಗುವಂತಹದ್ದು, ಆಕಾರದಲ್ಲಿ ಬದಲಾವಣೆ ಅಂತ ಆಗುವಂತಹದ್ದು, ಅಥವಾ ಗಾತ್ರದಲ್ಲಿ ಏನಾಗ್ತದೆ, ಬದಲಾವಣೆ ಆಗುವಂತಹದನ್ನ ನಾವು ಭೌತ ಬದಲಾವಣೆ ಅಂತ ಹೇಳ್ತೇವೆ. ಉದಾಹರಣೆ ಕೊಡುದಾದ್ರೆ, ಭೌತ ಬದಲಾವಣೆಗೆ ಉದಾಹರಣೆ ಪೇಪರ್ ಹರಿಯುವಂತದ್ದು, ಪೇಪರ್ ಹರಿಯುವುದು, ಆಯ್ತಾ? ಅನಂತರ ಮೇಣ ಕರಗುವುದು, ಮಂಜುಗಡ್ಡೆ ಕರಗಿ ನೀರಾಗುವುದು, ಆಯ್ತಾ? ಇದೆಲ್ಲವೂ ಏನು, ಭೌತ ಬದಲಾವಣೆ. ಆದ್ರೆ ರಾಸಾಯನಿಕ ಬದಲಾವಣೆ ಏನು, ಹೊಸ ವಸ್ತು ಸಿಗ್ತದೆ ನಮಗೆ. ಅಲ್ಲಿ ಕೆಲವೊಮ್ಮೆ ಏನಾಗ್ತದೆ, ಸ್ಥಿತಿ ಬದಲಾವಣೆ ಆಗ್ತದೆ. ಹಾಗೆ ಉದಾಹರಣೆಗಳನ್ನ ನೋಡೋದಾದ್ರೆ, ಹಾಲು ಮೊಸರಾಗುವುದು,
ಮೊಸರಾಗುವುದು. ಇದೊಂದು ಯಾವ ಬದಲಾವಣೆ? ರಾಸಾಯನಿಕ ಬದಲಾವಣೆ. ಯಾಕೆ? ಮೊಸರನ್ನು ನೀವು ಇನ್ನೊಮ್ಮೆ ಹಾಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊಸರು ಅನ್ನೋದು ಹೊಸ ವಸ್ತು ಹಾಲಿನಿಂದ ಅಲ್ವಾ? ಹಾಗೆ ಕಬ್ಬಿಣ ತುಕ್ಕು ಹಿಡಿಯುವುದು. ಕಬ್ಬಿಣ ತುಕ್ಕು ಹಿಡಿಯುವುದು. ಈ ತುಕ್ಕು ಅನ್ನೋದು ಏನಿದೆ ನೋಡಿ, ಅದು ಹೊಸ ವಸ್ತು ಕಬ್ಬಿಣಕ್ಕಿಂತ ಅಲ್ವಾ? ಇಂತಹ ಕೆಲವೊಂದು ಬದಲಾವಣೆಗಳನ್ನ ನಾವ್ ಏನಂತ ಕರಿತೇವೆ? ರಾಸಾಯನಿಕ ಬದಲಾವಣೆ ಅಂತ ಕರಿತೇವೆ. ಇಲ್ಲಿ ಕೆಲವೊಂದು ಏನು ಕ್ರಿಯೆಗಳನ್ನ ಕೊಟ್ಟಿದ್ದಾರೆ ಅಥವಾ ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ನೋಡಿ ಮಕ್ಕಳೇ, ಮತ್ತೆ ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನೋ ಒಂದು ಕಾಣ್ತಾ ಇದೆ ನಿಮ್ಗೆ ಉದ್ದದ್ದು, ಅದಕ್ಕೆ ಅವರು ಬೆಂಕಿ ಕೊಡ್ತಾ ಇದ್ದಾರೆ. ಬಣ್ಣ ನೋಡಿ ಹೇಗಿತ್ತು ಅಂತ, ಬಿಳಿ ಬಣ್ಣದ್ದಾಗಿತ್ತು ಅಲ್ವಾ? ಈಗ ಆ ಪೌಡರ್, ಬಿಳಿ ಬಿಳಿ ಪೌಡರ್ ಏನಿದೆ ಅದು ಕೆಳಗೆ ಬೀಳ್ತದೆ. ನೋಡಿದ್ರಲ್ಲ ಚಟುವಟಿಕೆಯನ್ನ ನೋಡಿದ್ರೆ. ನೋಡಿ, ಕೆಲವೊಂದು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ. ಮೆಗ್ನೀಷಿಯಂ ರಿಬ್ಬನ್, ಅದು ಉರ್ದದ್ದು ಏನ್ ಗೊತ್ತಾ? ಅದು ಮೆಗ್ನೀಷಿಯಂ ರಿಬ್ಬನ್. ಆಯ್ತಾ? ಮೆಗ್ನೀಷಿಯಂ ರಿಬ್ಬನ್ ಉರಿಯುವಾಗ ಅದ್ರ ಜ್ವಾಲೆಯ ಬಣ್ಣ ಹೇಗಿತ್ತು? ಬಿಳಿಯ ಬಣ್ಣದ್ದಾಗಿತ್ತು. ಹಾಗೆ ಆ ಪೌಡರ್ ಅಲ್ಲಿ ಕಾಣ್ತಿತ್ತಲ್ವಾ, ಅದು ಮೆಗ್ನೀಷಿಯಂ ಆಕ್ಸೈಡ್ ನ ಪೌಡರ್. ನೋಡಿ, ಮೆಗ್ನೀಷಿಯಂ ಉರಿತದೆ, ಪೌಡರ್ ಸಿಗ್ತದೆ, ಅಲ್ಲಿ ಏನಾಯ್ತು? ಸ್ಥಿತಿ ಬದಲಾವಣೆ ಆಯ್ತು ಅಲ್ವಾ? ಇದು ಘನ ಸ್ಥಿತಿಯಲ್ಲಿತ್ತು, ಇದು ಪೌಡರ್ ಸ್ಥಿತಿಯಲ್ಲಿ ಇದೆ ಅಲ್ವಾ? ಇದು ಮೆಗ್ನೀಷಿಯಂಗಿಂತ ಇದು ಏನು ಹೊಸ ವಸ್ತು. ಯಾವುದು? ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋದು ಅಲ್ವಾ? ಹಾಗೆ ಎರಡನೇ ಚಟುವಟಿಕೆ ನೋಡಿ. ಎರಡನೇ ಚಟುವಟಿಕೆ ಅಂದ್ರೆ ಎರಡು ಪ್ರಣಾಳದಲ್ಲಿ ಎರಡು ರಾಸಾಯನಿಕಗಳನ್ನ ತೆಗೆದುಕೊಳ್ಬೇಕು. ಒಂದು ಸೀಸದ ನೈಟ್ರೇಟ್, ಮತ್ತೊಂದು ಪೊಟ್ಯಾಸಿಯಂ ಅಯೋಡೈಡ್ ಅನ್ನೋದು. ಆಯ್ತಾ? ಆ ಎರಡು ಯಾವುದು ದ್ರಾವಣಗಳನ್ನ ಒಂದು ಕೊನಿಕಲ್ ಫ್ಲಾಸ್ಕ್ಗೆ ಹಾಕಿದಾಗ ಅಥವಾ ಒಂದಕ್ಕೊಂದು ಮಿಕ್ಸ್ ಮಾಡಿದಾಗ ಕೂಡ ಆಗ್ತದೆ. ಆ ಎರಡರ ಬಣ್ಣ ಏನಾಗ್ತದೆ? ಹಳದಿ ಬಣ್ಣ ಬರ್ತದೆ. ಮೊದಲಿಗೆ ಬಣ್ಣ ಇರುವುದಿಲ್ಲ, ಎರಡು ರಾಸಾಯನಿಕಗಳಿಗೂ ಬಣ್ಣ ಇರುವುದಿಲ್ಲ. ಆದ್ರೆ ಎರಡೂ ರಾಸಾಯನಿಕಗಳನ್ನ ಬೆರೆಸಿದಾಗ ಏನ್ ಬರ್ತದೆ? ಹಳದಿ ಬಣ್ಣದ ಒಂದು ದ್ರಾವಣ ಬರ್ತದೆ. ನೋಡಿ, ಇಲ್ಲಿ ಏನಾಯ್ತು? ಮೊದಲ ಇದರಲ್ಲಿ ಸ್ಥಿತಿ ಬದಲಾವಣೆ ಆಯ್ತಲ್ವಾ? ಸ್ಥಿತಿ ಬದಲಾವಣೆ ಆಯ್ತು. ಮತ್ತೆ ಜ್ವಾಲೆ ಇತ್ತು ಅಲ್ವಾ? ಜ್ವಾಲೆ ಇತ್ತು. ಹಾಗೆ ಎರಡನೇದಲ್ಲಿ ಬಣ್ಣ ಬದಲಾವಣೆ ಆಯ್ತು. ಇನ್ನೊಂದು ನೋಡಿ, ಮೂರನೇ ಚಟುವಟಿಕೆ ನೋಡಿ. ಒಂದು ಯಾವುದು? ಕೊನಿಕಲ್ ಫ್ಲಾಸ್ಕ್ ತೆಗೆದುಕೊಳ್ಬೇಕು. ಅದಕ್ಕೆ ಹೈಡ್ರೋಜನ್ ಇದು ಯಾವುದು? ಸಲ್ಫ್ಯೂರಿಕ್ ಆಮ್ಲವನ್ನ ಹಾಕಬೇಕು. ಸಲ್ಫ್ಯೂರಿಕ್ ಆಮ್ಲ ಅನ್ನೋದು ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತಾರೆ. ಅದನ್ನ ಹಾಕಬೇಕು. ಅದಕ್ಕೆ ಜಿಂಕ್ನ ಅಂದ್ರೆ ಸತುವಿನ ಚೂರುಗಳನ್ನ ಹಾಕಬೇಕು. ಈ ಸತುವಿನ ಚೂರುಗಳನ್ನ ಹಾಕಿದಾಗ ನಿಮ್ಗೆಲ್ಲ ಇಲ್ಲಿ ಗುಳ್ಳೆ 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 ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಆಯ್ತಾ? ಇದು ಯಾವ್ದ್ರ ಗುಳ್ಳೆ? ಹೈಡ್ರೋಜನ್ ಅನಿಲದ ಗುಳ್ಳೆ. ಯಾವ್ದ್ರ ಗುಳ್ಳೆ? ಹೈಡ್ರೋಜನ್ ಅನಿಲದ ಗುಳ್ಳೆ. ಅಂದ್ರೆ ನಮಗೆ ಈ ಚಟುವಟಿಕೆಯಿಂದ ಏನ್ ಗೊತ್ತಾಗ್ತದೆ? ಅನಿಲಗಳ ಬಿಡುಗಡೆ ಆಗ್ತದೆ ಅಂತ ಹೇಳಿ. ರಾಸಾಯನಿಕ ಕ್ರಿಯೆಯಾಗುವಾಗ ಏನಾಗ್ತದೆ? ಅನಿಲಗಳ ಬಿಡುಗಡೆ ಆಗ್ತದೆ. ಅದ್ರೊಟ್ಟಿಗೆ ಈ ಕೊನಿಕಲ್ ಫ್ಲಾಸ್ಕ್ ಅನ್ನ ಮುಟ್ಟಿದಾಗ ಇದು ಬಿಸಿ ಇರ್ತದೆ. ಆಯ್ತಾ? ಹೇಗಿರ್ತದೆ? ಬಿಸಿ ಇರ್ತದೆ. ಸೊ ಮೂರನೇ ಅಂಶ ಅಂದ್ರೆ ಇನ್ನೊಂದು ಅಂಶ ನಮ್ಗೆ ಗೊತ್ತಾಯ್ತದ ಅಂತ ಹೇಳಿದ್ರೆ ತಾಪದಲ್ಲಿ ಏರಿಕೆ ಆಗ್ತದೆ. ಸೊ ನಾವೀಗ ನೋಡಿದಂತಹ ಮೂರು ಚಟುವಟಿಕೆಗಳಲ್ಲಿ ಹಲವಾರು ವಿಷಯಗಳನ್ನ ನಾವು ತಿಳಿದುಕೊಂಡೆವು. ಅದು ಯಾವುದು ಅಂತ ಹೇಳಿ ನೋಡೋಣ. ಈ 4 ಲಕ್ಷಣಗಳ ಅಥವಾ 4 ವಿಷಯಗಳು ಏನಿದೆ ನೋಡಿ, ಇದು ನಮ್ಗೇನ್ ಮಾಡ್ತದೆ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆ ಆದದ್ದನ್ನ ಅದು ದೃಢಪಡಿಸ್ತದೆ. ಆಯ್ತಾ? ಸೊ ಈ ಕೆಳಗಿನ ಯಾವುದೇ ಒಂದು ವೀಕ್ಷಣೆಗಳು ಅಥವಾ ಬದಲಾವಣೆಗಳು ಕಂಡು ಬಂದಲ್ಲಿ ಅದನ್ನ ನಾವ್ ಏನಂತ ಹೇಳ್ತೇವೆ? ರಾಸಾಯನಿಕ ಬದಲಾವಣೆ ಆಯಿತು ಅಂತ ಹೇಳ್ತೇವೆ. ಉದಾಹರಣೆಗೆ ಯಾವುದೆಲ್ಲ? ಸ್ಥಿತಿಯಲ್ಲಿ ಬದಲಾವಣೆ ಆಗುವಂತಹದ್ದು, ಬಣ್ಣದಲ್ಲಿ ಬದಲಾವಣೆ ಆಗುವಂತಹದ್ದು, ಅನಿಲದ ಬಿಡುಗಡೆ ಆಗುವಂತಹದ್ದು, ಮತ್ತೆ ತಾಪದಲ್ಲಿ ಬದಲಾವಣೆ ಆಗುವಂತದ್ದು. ಕೆಲವೊಮ್ಮೆ ಅದರ ವಾಸನೆಗಳಲ್ಲಿ ಬದಲಾವಣೆ ಕೂಡ ಆಗ್ತದೆ. ವಾಸನೆಯಲ್ಲಿ ಏನಾಗ್ತದೆ? ಬದಲಾವಣೆ ಆಗ್ತದೆ. ಅದನ್ನು ಕೂಡ ರಾಸಾಯನಿಕ ಕ್ರಿಯೆ ಅಂತ ಹೇಳಬಹುದು. ಆಯ್ತಾ? ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ರಾಸಾಯನಿಕ ಭಾಷೆ ಮತ್ತು ವಾಕ್ಯದಿಂದ ಸಮೀಕರಣದವರೆಗೆ ನೋಡಿ.
ಈಗ ನಾವು ಆಗ ಏನೆಲ್ಲ ಕ್ರಿಯೆಗಳನ್ನ ಅಥವಾ ಚಟುವಟಿಕೆಗಳನ್ನ ಮಾಡಿದ್ವಿ ನೋಡಿ, ಅದನ್ನ ನಾವು ವಾಕ್ಯ ರೂಪದಲ್ಲಿ ಬರೆಯೋದಾದ್ರೆ ಹೇಗ್ ಬರಿಬಹುದು? ಮೆಗ್ನೀಸಿಯಂ ಪಟ್ಟಿಯನ್ನು ಉರಿಯುವಾಗ ಆಕ್ಸಿಜನ್ ಬೇಕೇ ಬೇಕು. ಸೊ ಆಕ್ಸಿಜನ್ ನೊಂದಿಗೆ ಉರಿಸಿದಾಗ ಅದು ಮೆಗ್ನೀಸಿಯಂ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ ಅಲ್ವಾ? ಇದನ್ನ ನೋಡಿ, ವಾಕ್ಯ ರೂಪದಲ್ಲಿ ಬರೆಯುವಾಗ ನಮ್ಮ ವಾಕ್ಯ ದೊಡ್ಡದಾಗ್ತಾ ಹೋಗ್ತದೆ. ಅದನ್ನೇ ಶಾರ್ಟ್ ಕಟ್ ಅಲ್ಲಿ ಬರೆಯೋದಾದ್ರೆ ಅದನ್ನ ಪದಗಳ ರೂಪದಲ್ಲಿ ಬರಿಬಹುದು. ಹೇಗೆ ಬರೆಯೋದು? ಮೆಗ್ನೀಸಿಯಂ ಪ್ಲಸ್ ಆಕ್ಸಿಜನ್, ಮೆಗ್ನೀಸಿಯಂ ಆಕ್ಸೈಡ್. ಆಯ್ತಾ? ಮೆಗ್ನೀಸಿಯಂ ಪ್ಲಸ್ ಆಕ್ಸಿಜನ್ ಏನಾಯ್ತು? ಮೆಗ್ನೀಸಿಯಂ ಆಕ್ಸೈಡ್ ಅಂತ ಹೇಳ್ತೇವೆ. ಈಗ ನೋಡಿ, ಪ್ಲಸ್ ಅಂತ ಹೇಳಿದ್ರೆ ಇದು ಎರಡು ಏನಾಯ್ತು? ಒಟ್ಟಿಗೆ ಪ್ರತಿಕ್ರಿಯಿಸಿತು ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿವರ್ತಕ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಪ್ರತಿವರ್ತಕ ಅಂತ ಹೇಳ್ತಾರೆ. ಹಾಗೆ ಮೆಗ್ನೀಸಿಯಂ ಆಕ್ಸೈಡ್ ಅನ್ನೋದು ಹೊಸ ವಸ್ತು, ನಮ್ಗೆ ಸಿಕ್ಕಿದಂತಹ ಹೊಸ ವಸ್ತು. ಅದಕ್ಕೆ ನಾವು ಏನಂತ ಕರಿತೇವೆ? ಉತ್ಪನ್ನ ಅಂತ ಕರಿತೇವೆ. ಏನಂತ ಕರಿತೇವೆ? ಉತ್ಪನ್ನ ಅಂತ ಕರಿತೇವೆ. ಇಲ್ಲಿ ನೀವು ಈ ಒಂದು ಸಮೀಕರಣ, ಅದನ್ನ ಸಮೀಕರಣ ಅಂತ ಹೇಳ್ತೇವೆ. ಈ ಸಮೀಕರಣವನ್ನ ನೀವು ಗಮನಿಸಿದ್ರೆ ಕಚ್ಚಾ ರಾಸಾಯನಿಕ ಸಮೀಕರಣವಾಗಿದೆ ಅಂತ ಇದನ್ನ ಹೇಳ್ತಾರೆ. ಇದು ಸರಿದೂಗಿಸಿಲ್ಲ. ನೋಡಿ ಒಮ್ಮೆ ನೋಡಿ, ಅದನ್ನ ನೋಡಿ. Mg ಅನ್ನೋದು ಯಾವುದರ ಸೂತ್ರ? ಮೆಗ್ನೀಷಿಯಂನ ಸೂತ್ರ. O2 ಅಂದ್ರೆ ಆಕ್ಸಿಜನ್, MgO ಬಂತ. ಇಲ್ಲಿ 2 ಆಕ್ಸಿಜನ್ ಇತ್ತಲ್ವಾ ಪ್ರತಿವರ್ತಕದ ಕಡೆಯಲ್ಲಿ, ಅಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ನಿಮ್ಮ ಎಡಬದಿಗೆ ಪ್ರತಿವರ್ತಕ ಬರೆಯೋದು, ಬಲಬದಿಗೆ ಉತ್ಪನ್ನಗಳನ್ನ ಬರಿತೇವೆ ನಾವು. ಅರ್ಥ ಆಗ್ತಾ ಉಂಟಾ? ಈಗ ಪ್ರತಿವರ್ತಕದ ಸೈಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆಕ್ಸಿಜನ್ 2 ಆಕ್ಸಿಜನ್ ಕಾಣ್ತಾ ಉಂಟು, ಅಂದ್ರೆ 2 ಅದರ ಪರಮಾಣು ಕಾಣ್ತಾ ಉಂಟು. ಆದ್ರೆ ಬಲಭಾಗದಲ್ಲಿ ಒಂದೇ ಇದೆ ಅಲ್ವಾ? ಒಂದು ಎಲ್ಲಿಗೆ ಹೋಯ್ತು? ಹಾಗಾದ್ರೆ ಇದು ಸರಿ ಇಲ್ಲ. ಒಂದು ಕಡೆ ಜಾಸ್ತಿ ಇದೆ, ಇನ್ನೊಂದು ಕಡೆ ಕಡಿಮೆ ಇದೆ. ಹಾಗಾಗಿ ಇಂತಹ ಸಮೀಕರಣವನ್ನ ನಾವು ಏನಂತ ಕರಿತೇವೆ? ಕಚ್ಚಾ ಸಮೀಕರಣ ಅಂತ ಕರಿತೇವೆ. ಏನಂತ ಕರಿತೇವೆ? ಕಚ್ಚಾ ಸಮೀಕರಣ ಅಂತ ಕರಿತೇವೆ. ಅಂದ್ರೆ ಇದನ್ನ ಸರಿದೂಗಿಸಿಲ್ಲ. ಹಾಗಾದ್ರೆ ಸರಿದೂಗಿಸುವುದಂದ್ರೆ ಏನು ಅನ್ನೋದನ್ನ ನೋಡುವ ಬನ್ನಿ. ಸರಿದೂಗಿಸುವುದು, ಸಮೀಕರಣವನ್ನ ಯಾಕೆ ಸರಿದೂಗಿಸ್ಬೇಕು? ರಾಶಿ ಸಂರಕ್ಷಣಾ ನಿಯಮ. ಯಾಕೆ ಹೇಳಿದ್ರೆ, ರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳಿದ್ರೆ ನೀವು 9ನೇಯಲ್ಲಿ ಕಲ್ತಿರ್ತೀರಿ. ರಾಶಿ ಸಂರಕ್ಷಣಾ ನಿಯಮ ಏನನ್ನ ಹೇಳ್ತದೆ? ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನ, ಯಾವುದೇ ವಸ್ತುವಿನ ರಾಶಿಯನ್ನ ಸೃಷ್ಟಿಸಲಾಗುವುದಿಲ್ಲ ಅಥವಾ ಅದನ್ನ ಲಯಗೊಳಿಸಲಾಗುವುದಿಲ್ಲ. ಅಂದ್ರೆ ನಿಮ್ಗೆ ಹೊಸದಾಗಿ ಸೃಷ್ಟಿ ಮಾಡ್ಲಿಕ್ಕೂ ಆಗುವುದಿಲ್ಲ, ಇದ್ದದನ್ನ ಏನಾಗುವುದಿಲ್ಲ, ಅದನ್ನ ಧ್ವಂಸಗೊಳಿಸ್ಲಿಕ್ಕೆ ಅಥವಾ ಲಯಗೊಳಿಸ್ಲಿಕ್ಕೂ ಆಗುವುದಿಲ್ಲ. ಯಾವುದೇ ಒಂದು ವಸ್ತುವನ್ನ ಅದು ಏನಾಗ್ತದೆ? ಒಂದು ವಸ್ತುವಿನಿಂದ ಇನ್ನೊಂದು ರೂಪಕ್ಕೆ ಅದು ಬದಲಾಗ್ತದೆ. ಆಯ್ತಾ? ಬದಲಾಗ್ತದೆ. ಆದ್ರೆ ರಾಶಿ ಏನಾಗ್ತದೆ? ಸರಿದೂಗಿಸ್ತದೆ. ಅಂದ್ರೆ ರಾಶಿ ಸರಿಯಾಗಿರ್ತದೆ, ಬಟ್ ಅದರ ಸ್ಥಿತಿ ಕೆಲವೊಮ್ಮೆ ಏನಾಗಬಹುದು? ಬದಲಾಗಬಹುದು. ಆಯ್ತಾ? ಅಂತದಕ್ಕೋಸ್ಕರ ಆ ಒಂದು ಸಂರಕ್ಷಣಾ ನಿಯಮ ಏನಿದೆ, ರಾಶಿಯ ಸಂರಕ್ಷಣಾ ನಿಯಮ ಏನಿದೆ, ಅದಕ್ಕನ್ವಯವಾಗಿ ಅದಕ್ಕೆ ನಾವು ಒಬೆ ಮಾಡ್ಬೇಕಲ್ವಾ? ಅದನ್ನ ನಾವು ಒಪ್ಪಬೇಕಲ್ವಾ? ಅದಕ್ಕೋಸ್ಕರ ನಾವು ರಾಸಾಯನಿಕ ಸಮೀಕರಣವನ್ನ ಏನ್ ಮಾಡ್ತೇವೆ? ಸರಿದೂಗಿಸ್ತೇವೆ. ಆಯ್ತಾ? ಸರಿದೂಗಿಸ್ತೇವೆ. ಹಾಗಾದ್ರೆ ಸರಿದೂಗಿಸುವುದು ಅಂದ್ರೆ ಏನು? ಪ್ರತಿವರ್ತಕಗಳ ಒಟ್ಟು ರಾಶಿ ಮತ್ತು ಉತ್ಪನ್ನಗಳ ಒಟ್ಟು ರಾಶಿಗೆ ಸಮ ಆಗಿರ್ಬೇಕು. ಆಯ್ತಾ? ಪ್ರತಿ ಧಾತುವಿನ ಪರಮಾಣು ಸಂಖ್ಯೆಗಳು ಏನಾಗಿರ್ಬೇಕು? ಸಮ ಆಗಿರ್ಬೇಕು. ಅಂದ್ರೆ ನೋಡಿ, ರಾಸಾಯನಿಕ ಕ್ರಿಯೆಯ ಮೊದಲು ಅಥವಾ ಅಂದ್ರೆ LHS, ನಿಮ್ಮ ಎಡಬದಿ ಪ್ರತಿವರ್ತಕಗಳ ಒಟ್ಟು ರಾಶಿ ಹಾಗೆ ಉತ್ಪನ್ನಗಳ ಒಟ್ಟು ರಾಶಿ, ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ಉದಾಹರಣೆ ಇದೆ, ಮೊದಲಿಗೆ ಇದನ್ನ ನೋಡುವ. ಇದು ನಿಮ್ಗೆ 3 ಮಾರ್ಕಿಗೆ ಪ್ರತಿ ವರ್ಷ ಬರುವಂತಹ ಪ್ರಶ್ನೆ. ಯಾವುದು? ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ಲಿಕ್ಕೆ ಪದ ಸಮೀಕರಣ ಕೊಡ್ತಾರೆ, ನೀವು ರಾಸಾಯನಿಕ ಸಮೀಕರಣ ಬರಿಬೇಕು, ಅನಂತರ ಅದನ್ನ ಸರಿದೂಗಿಸ್ಬೇಕು. ಕೆಲವೊಮ್ಮೆ ಅರ್ಧ ಸಮೀಕರಣ ಕೊಡ್ತಾರೆ, ಉಳಿದದನ್ನ ನೀವೇ ಮುಂದುವರಿಸಬೇಕು, ಮತ್ತೆ ಏನ್ ಮಾಡ್ಬೇಕು? ಅದನ್ನ ಸರಿದೂಗಿಸ್ಬೇಕು. ರಾಸಾಯನಿಕ ಸಮೀಕರಣವನ್ನ ಹೇಗೆ ಬರೆಯುವುದು ಅನ್ನೋದಾದ್ರೆ, ನಿಮಗೆ 1 ರಿಂದ 20 ಧಾತುಗಳ ಏನ್ ಗೊತ್ತಿರ್ಬೇಕು? ಸಂಕೇತ ಗೊತ್ತಿರ್ಬೇಕು, ಮತ್ತೆ ಅದರ ವ್ಯಾಲೆನ್ಸಿ ಗೊತ್ತಿರ್ಬೇಕು.
ಅದನ್ನು ಕಂಡುಹಿಡಿಯುವುದು ಹೇಗೆ, ವ್ಯಾಲೆನ್ಸಿ ಕಂಡುಹಿಡಿಯುವುದು ಹೇಗೆ ಅನ್ನೋ ಒಂದು ವಿಡಿಯೋನೇ ಇದೆ, ತುಂಬಾ ಪಾಪ್ಯುಲರ್ ಆಗಿರುವಂತಹ ವಿಡಿಯೋ ನಮ್ಮ ಚಾನೆಲ್ ಅಲ್ಲಿ. ಸೊ ಅದನ್ನ ಜಸ್ಟ್ ಒಮ್ಮೆ ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗ್ತದೆ. ಮತ್ತೆ 1-20 ರಾಶಿಗಳನ್ನ ಹೇಗೆ ಕಲಿಯುವುದು, ಅಂದ್ರೆ ಧಾತುಗಳನ್ನ ಹೇಗೆ ಕಲಿಯುವುದು ಅನ್ನೋದಾದ್ರೆ ಒಂದು ಪದ್ಯದ ಮೂಲಕ ಕಲಿಯುವಂತಹದ್ದು. ಅದರ ಕೂಡ ವಿಡಿಯೋ, ಒಂದು ಸಣ್ಣ ಶಾರ್ಟ್ ವಿಡಿಯೋ ನಾನು ಹಾಕಿದ್ದೇನೆ, ಜಸ್ಟ್ ಅದನ್ನೊಮ್ಮೆ ಹೋಗಿ ನೋಡಿ, ನಿಮ್ಗೆ ಕಲೀಲಿಕ್ಕೆ ಈಸಿ ಆಗ್ತದೆ. 1-20 ಧಾತುಗಳನ್ನ ಸುಲಭವಾಗಿ ನೆನಪಿಟ್ಕೊಳ್ಬಹುದು ಪದ್ಯದ ಮೂಲಕ. ಓಕೆನಾ, ಅದನ್ನ ಒಮ್ಮೆ ನೋಡಿ. ಈಗ ಸಮೀಕರಣ ಮಾಡುವುದು ಹೇಗೆ, ಅದನ್ನ ಸರಿದೂಗಿಸುವುದು ಹೇಗೆ ಅನ್ನೋದು ನೋಡುವ. 3 ಹಂತಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಮ್ಮೆ ಇದನ್ನ ಈ 3 ಹಂತಗಳ ಪ್ರಕಾರ ಮಾಡುವ, ಮತ್ತೆ ನಾನು ಇದನ್ನ ನಿಮ್ಗೆ ಈಸಿಯಾಗಿ ಹೇಳಿ ಕೊಡ್ತೇನೆ. ನೋಡಿ, Fe plus H2O ಅಂದರೆ Fe2 Fe3O4 plus H2. ನೋಡಿ ಇಲ್ಲಿ Fe ಅಂತ ಹೇಳಿದ್ರೆ ಕಬ್ಬಿಣ ನೀರಿನೊಂದಿಗೆ ಪ್ರತಿವರ್ತಿಸಿ ಫೆರಿಕ್ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದೆ, ಅದರೊಟ್ಟಿಗೆ ಹೈಡ್ರೋಜನ್ ನನ್ನ ಬಿಡುಗಡೆ ಮಾಡ್ತದೆ. ಈಗ ನೀವು ನೋಡೋದಾದ್ರೆ ನೋಡಿ, ನಾವು ಬರೆಯುವಾಗ 2 ಕಾಲಮ್ಗಳನ್ನ ಮಾಡ್ಬೇಕಂದ್ರೆ 2 ಬಾಕ್ಸ್ಗಳನ್ನ ಹಾಕಬೇಕು. ಒಂದು ಸೈಡ್ LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರತಿವರ್ತಕಗಳನ್ನ ಬರೆಯುವಂತಹದ್ದು, ಮತ್ತೊಂದು ಸೈಡ್ RHS ಅಂದ್ರೆ ಯಾವ್ದನ್ನ ಬರೆಯುವಂತಹದ್ದು, ಉತ್ಪನ್ನಗಳನ್ನ ಬರೆಯುವಂತದ್ದು. ಮೊದಲು ನಾವು ಯಾವಾಗ್ಲೂ ಯಾವುದನ್ನ ಸರಿದೂಗಿಸ್ಬೇಕಂತ ಹೇಳಿದ್ರೆ ಗರಿಷ್ಠ ಪರಮಾಣುಗಳಿರುವ ಸಂಯುಕ್ತದಿಂದ ಪ್ರಾರಂಭಿಸ್ಬೇಕು. ನೋಡಿ, ಗರಿಷ್ಠ ಪರಮಾಣು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು Fe, H2 ಬೇರೆ, ಹೈಡ್ರೋಜನ್ ಇದು ಆಕ್ಸಿಜನ್, Fe3O4. ಸೊ ಗರಿಷ್ಠ ಪರಮಾಣು ಎಲ್ಲದರಲ್ಲಿ ಹೆಚ್ಚಿರುವಂತಹದ್ದು ಇದು ಅಲ್ವಾ, ಆಕ್ಸಿಜನ್ 4 ಇದೆ. ಆಕ್ಸಿಜನ್ 4 ಯಾವ ಸೈಡ್ ಅಲ್ಲಿ, ಉತ್ಪನ್ನದ ಸೈಡ್ ಅಲ್ಲಿ. ಸೊ ಆಕ್ಸಿಜನ್ 4 ಇಲ್ಲಿ ಇದೆ ಉತ್ಪನ್ನದ ಸೈಡ್ ಅಲ್ಲಿ. ಇಲ್ಲಿ ಕೂಡ ನನಗೀಗ 4 ಮಾಡ್ಬೇಕು. ಯಾವ ಸೈಡ್ ಅಲ್ಲಿ, ಪ್ರತಿವರ್ತಕದ ಸೈಡ್ ಅಲ್ಲಿ 4 ಮಾಡ್ಬೇಕು. ಸೊ ನಾನು ಏನ್ ಮಾಡ್ಬೇಕು ಹಾಗಾದ್ರೆ, ಪ್ರತಿವರ್ತಕದ ಸೈಡ್ ಅಲ್ಲಿ ಎಲ್ಲಿ ಆಕ್ಸಿಜನ್ ಇದೆ ಅದ್ರ ಎದುರಿಗೆ 4 ಹಾಕ್ಬೇಕು. ಆಯ್ತಾ, ಈಗ ಈ 4 ಹೈಡ್ರೋಜನ್ಗೂ ಸೇರುವಂತಹದ್ದು, ಆಕ್ಸಿಜನ್ಗೂ ಸೇರುವಂತಹದ್ದು. ಇಲ್ಲಿ ನೋಡಿ 4 ಮತ್ತು 4 ಹೈಡ್ರೋಜನ್ ಆಕ್ಸಿಜನ್ ಏನಾಯ್ತು, ಸರಿದೂಗಿತು. ಆದ್ರೆ ಹೈಡ್ರೋಜನ್ ನ ಸಂಖ್ಯೆ ಎಷ್ಟಾಯ್ತು ನೋಡಿ, ಇಲ್ಲಿ 4 ಇದೆ, 4 ಗುಣಿಸು 2 ಹಾಗಾದ್ರೆ 8 ಆಯ್ತು. ಯಾವುದು, ಹೈಡ್ರೋಜನ್. ಯಾವ ಸೈಡ್ ಅಲ್ಲಿ, ಪ್ರತಿವರ್ತಕದ ಸೈಡ್ ಅಲ್ಲಿ 8 ಆಯ್ತು. ಆದ್ರೆ ಉತ್ಪನ್ನದ ಸೈಡ್ ಅಲ್ಲಿ ಹೈಡ್ರೋಜನ್ ಎಷ್ಟಿದೆ, 2 ಇದೆ. ಆಯ್ತಾ, ಇದೀಗ ಅಷ್ಟ ಆಯ್ತಲ್ವಾ. ಈಗ ಉತ್ಪನ್ನದ ಸೈಡ್ ಅಲ್ಲಿ ಕೂಡ ನಾವು ಏನ್ ಮಾಡ್ಬೇಕು ನೋಡಿ, ನೆಕ್ಸ್ಟ್ ಗೆ ಹೋಗೋದಾದ್ರೆ ಈಗ ಹೈಡ್ರೋಜನ್ ಅನ್ನ ಸರಿದೂಗಿಸುವಂತಹದ್ದು. ಹೈಡ್ರೋಜನ್ ಅನ್ನ ಸರಿದೂಗಿಸುವಾಗ ಆಗ ನೋಡಿ, ಹಿಂದಿನ ಹಂತದಲ್ಲಿ ಪ್ರತಿವರ್ತಕದ ಸೈಡ್ ಅಲ್ಲಿ ಹೈಡ್ರೋಜನ್ 8 ಇತ್ತು, ಉತ್ಪನ್ನದ ಸೈಡ್ ಅಲ್ಲಿ 2 ಇತ್ತು. ಈಗ ನಾವು ಉತ್ಪನ್ನದ ಸೈಡ್ ಅನ್ನ ಸರಿದೂಗಿಸ್ಬೇಕು. ಎಲ್ಲಿ 2 ಆಲ್ರೆಡಿ ಉಂಟಲ್ಲ, 2ಕ್ಕೆ ಎಷ್ಟರಿಂದ ಗುಣಿಸುವಾಗ 8 ಆಗ್ತದೆ, 2 ಎಷ್ಟ್ಲಿ 8, 2 4 8. ಹಾಗಾಗಿ ಇಲ್ಲಿ ನೋಡಿ ನಾವು 4 ಹಾಕಿದ್ದೇವೆ, ಇಲ್ಲಿ 4 ಹಾಕಿದ್ದೇವೆ. ಸೊ ಹೈಡ್ರೋಜನ್ ಏನಾಯ್ತು, ಅದು ಕೂಡ ಸರಿದೂಗಿಸು. ಆಕ್ಸಿಜನ್ ಸರಿದೂಗಿದಾಗ ಈಗ ಹೈಡ್ರೋಜನ್ ಸರಿದೂಗಿದೆ. ಈಗ ನೋಡುವಂತಹದ್ದು ಯಾವುದು ಸರಿ ಇಲ್ಲದೆ ಇರುವಂತಹದ್ದು, Fe ಅಂದ್ರೆ ಯಾವುದು, ಕಬ್ಬಿಣ ಯಾವ ಸೈಡ್ ಅಲ್ಲಿ, ಉತ್ಪನ್ನದ ಸೈಡ್ ಅಲ್ಲಿ 3 ಇದೆ, ಆದ್ರೆ ಪ್ರತಿವರ್ತಕದ ಸೈಡ್ ಅಲ್ಲಿ 1 ಇದೆ. ಸೊ ನಾವೀಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಲ್ಲಿ ಉತ್ಪನ್ನದ ಸೈಡ್ ಅಲ್ಲಿ 3 ಇದ್ದ ಕಾರಣ ಪ್ರತಿವರ್ತಕದ ಸೈಡ್ ಅಲ್ಲಿ ಕೂಡ ನಾವ್ ಏನ್ ಹಾಕಬೇಕು, 3 ಹಾಕಬೇಕು. ಈಗ 3 ಇಲ್ಲಿ ಕೂಡ ಏನಾಯ್ತು, ಸರಿದೂಗಿತು. ಈಗ ನೋಡಿ, ಪ್ರತಿ ಧಾತುಗಳು ಅಂದ್ರೆ ಉತ್ಪನ್ನದ ಸೈಡ್ ಅಲ್ಲಿ ಇರುವ ಧಾತುಗಳ ಪರಮಾಣು ಸಂಖ್ಯೆ, ಹಾಗೆಯೇ ಪ್ರತಿವರ್ತಕದ ಸೈಡ್ ಅಲ್ಲಿ ಇರುವ ಧಾತುಗಳ ಪರಮಾಣು ಸಂಖ್ಯೆ ಒಂದೇ ಆಗಿರ್ತದೆ. ಇದನ್ನ ನಾವ್ ಏನಂತ ಕರಿತೇವೆ ಅಂತ ಹೇಳಿದ್ರೆ, ಸರಿದೂಗಿಸಿದ ಸಮೀಕರಣ ಅಂತ ಹೇಳ್ತೇವೆ. ಹಾಗೆಯೇ ನಾವು ಇದನ್ನ ಹಿಟ್ ಅಂಡ್ ಟ್ರಯಲ್ ಅಥವಾ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಥವಾ ಪ್ರಮಾದ ಮತ್ತು ಪ್ರಯತ್ನದ ವಿಧಾನ ಅಂತ ಹೇಳ್ತೇವೆ. ಅಂದ್ರೆ ಪ್ರತಿ ಸಲ ನಾವು ಇದನ್ನ ಮಾಡಿ ನೋಡ್ತೇವೆ. ಒಮ್ಮೆ ನಿಮ್ಗೆ ಇದು ಬಂದ್ರೆ, ಹೇಗೆ ಸರಿದೂಗಿಸುವುದಂತ ಬಂದ್ರೆ, ಈ ಬಾಕ್ಸ್ ಗಳನ್ನ ಮಾಡುವ ಅಗತ್ಯ ಇರೋದಿಲ್ಲ. ಆಯ್ತಾ, ಈಗ ನೋಡಿ ನಾವು ಇನ್ನೊಂದು ಚಟುವಟಿಕೆಯನ್ನ ಅಥವಾ ಇನ್ನೊಂದು ಒಂದು ಆಕ್ಟಿವಿಟಿಯನ್ನ ಮಾಡುವ, ಅಂದ್ರೆ ಸಮೀಕರಣವನ್ನ ಸರಿದೂಗಿಸುವ. ನಾನೀಗ ಬರೆಯುವಂತಹದ್ದು
AgI Na2S Ag2S NaI ಆಯ್ತಾ. ಸೋಡಿಯಂ ಸಿಲ್ವರ್ ಅಯೋಡೈಡ್ ಪ್ಲಸ್ ಸೋಡಿಯಂ ಸಲ್ಫೈಡ್ ಗಿವ್ ರೈಸ್ ಟು ಅಂತ ಹೇಳ್ತೇವೆ. ಅದು ಏನನ್ನ ಕೊಡ್ತದೆ? ಸಿಲ್ವರ್ ಸಲ್ಫೈಡ್ ಮತ್ತು ಸೋಡಿಯಂ ಅಯೋಡೈಡ್ ಅನ್ನ ಕೊಡ್ತದೆ. ಇದನ್ನ ಹೇಗೆ ಸರಿದೂಗಿಸುವಂತಹದ್ದು? ಒಂದು ಸೈಡ್ ಅಲ್ಲಿ ನಾವ್ ಏನ್ ಬರಿಬೇಕು? ಪ್ರತಿವರ್ತಕ ಬರಿಬೇಕು. ಇನ್ನೊಂದು ಸೈಡ್ ಅಲ್ಲಿ ಏನ್ ಬರಿಬೇಕು? ಉತ್ಪನ್ನ ಬರಿಬೇಕು. ಈಗ ಯಾವುದೆಲ್ಲ ಧಾತುಗಳಿದೆ ಅದನ್ನ ಬರ್ದು ತಗೊಳ್ಬೇಕು. ನೋಡಿ, ಒಂದು Ag ಅನ್ನೋ ಧಾತು ಸಿಲ್ವರ್, ಇನ್ನೊಂದು ಅಯೋಡೈಡ್ ಅನ್ನೋ ಧಾತು, ಹಾಗೆ ಸೋಡಿಯಂ ಅನ್ನೋ ಧಾತು, ಮತ್ತೆ ಸಲ್ಫರ್ ಅನ್ನೋ ಧಾತು. ಇದು ಎಕ್ಸ್ಟ್ರಾ, ಇದು ಅಗತ್ಯ ಇಲ್ಲ ನನಗದು. ನಾನು ಯಾವ್ದು ಮಾಡ್ತೇನೆ ಅಂತ ಗೊತ್ತಿಲ್ಲದ ಕಾರಣ ನಾನು ಅದನ್ನ ಹಾಗೆ ಅಂದ್ರೆ ತುಂಬಾ ಹಾಕಿಟ್ಟಿದ್ದೆ. ಸೊ ನೀವು ಹಾಗೆ ಬ್ಲಾಂಕ್ ಬಿಡಿ, ಅಥವಾ ಇಷ್ಟೇ 3-4 ಬರ್ದ್ರೆ ಆಯ್ತು. ಈ ಕಡೆ ಕೂಡ ಅದೇ ಇರುವಂತಹದ್ದಲ್ವಾ, AgNaS ಅನ್ನೋದನ್ನ ಬರಿತೇನೆ. ಈಗ ನೋಡಿ, Ag ನೋಡುವ. ಇಲ್ಲಿ ನೋಡಿ, ಪ್ರತಿವರ್ತಕದ ಸೈಡ್ ಅಲ್ಲಿ Ag ಒಂದೇ ಇದೆ, ಉತ್ಪನ್ನದ ಸೈಡ್ ಅಲ್ಲಿ Ag 2 ಇದೆ. ಆಯ್ತಾ. ಅನಂತರ ಅಯೋಡೈಡ್ ಎರಡೂ ಕಡೆ ಕೂಡ ಎಷ್ಟಿದೆ? ಒಂದೇ ಇದೆ. ಸೋಡಿಯಂ ನೋಡಿ, ಸೋಡಿಯಂ ಇಲ್ಲಿದೆ, ಪ್ರತಿವರ್ತಕದ ಸೈಡ್ ಅಲ್ಲಿ 2 ಇದೆ, ಉತ್ಪನ್ನದ ಸೈಡ್ ಅಲ್ಲಿ ಒಂದೇ ಇರುವಂತಹದ್ದು. ನಂಬರ್ ಇಲ್ಲದಿದ್ರೆ ಅದರ ಅರ್ಥ 1 ಅಂತ. ಸಲ್ಫರ್ 1 ಇದೆ, 1 ಇದೆ. ಈಗ ಯಾವುದು ಹೆಚ್ಚು ಇರುವಂತಹದ್ದು? ಯಾವುದು ಹೆಚ್ಚು ಧಾತು ಇರುವಂತಹ ಅಂದ್ರೆ ಪರಮಾಣು ಸಂಖ್ಯೆ ಯಾವ್ದ್ರದ್ದು ಹೆಚ್ಚಿದೆ? ಸೋಡಿಯಂ ಇದು ಮತ್ತೆ ಸಿಲ್ವರ್ ಇದು ಸೇಮ್ ಅಲ್ವಾ. ಹಾಗಾಗಿ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದ ಸೋಡಿಯಂ ಅನ್ನ ಸರಿದೂಗಿಸಬೇಕು ಅಥವಾ ಸಿಲ್ವರ್ ಅನ್ನ ಕೂಡ ಸರಿದೂಗಿಸಬಹುದು. ಇದು ಒಂದೇ ರೀತಿ ಇರುವ ಕಾರಣ ನಮ್ಗೇನು ದೊಡ್ಡ ಏನು ಟೆನ್ಷನ್ ಇಲ್ಲ. ಜಸ್ಟ್ ಯಾವ್ದನ್ನಾದ್ರೂ ಒಂದನ್ನ ಏನ್ ಮಾಡಬಹುದು? ಸರಿದೂಗಿಸಬಹುದು. ಈಗ ನೋಡಿ, ಮೊದಲಿಗೆ ನಾನು ಸೋಡಿಯಂ ಅನ್ನ ಸರಿದೂಗಿಸ್ತೇನೆ. ಯಾವ ಕಡೆ ನೋಡಿ, ಸೋಡಿಯಂ ಅನ್ನೋದು ಪ್ರತಿವರ್ತಕದ ಸೈಡ್ ಅಲ್ಲಿ 2 ಇದೆ, ಆದ್ರೆ ಉತ್ಪನ್ನದ ಸೈಡ್ ಅಲ್ಲಿ ಎಷ್ಟು ಇದೆ? ಒಂದೇ ಇರುವಂತಹದ್ದು ಅಲ್ವಾ. ಈಗ ನಾನು ಏನ್ ಮಾಡ್ಬೇಕು? ಉತ್ಪನ್ನದ ಸೈಡ್ ಅಲ್ಲಿ 2 ಹಾಕಬೇಕು. ಎಲ್ಲಿ ಹಾಕಬೇಕು? ಇಲ್ಲಿ 2 ಹಾಕಿದೆ. ಈ 2 ಹೋದ್ರ ಅರ್ಥ ಏನು? ಇದು ಸೋಡಿಯಂಗೂ ಸೇರ್ತದೆ, ಅಯೋಡೈಡ್ಗೂ ಸೇರ್ತದೆ ಅಲ್ವಾ. ಸೊ ಉತ್ಪನ್ನದ ಸೈಡ್ ಅಲ್ಲಿ ಸೋಡಿಯಂ 2 ಆಯ್ತು, ಅದ್ರೊಟ್ಟಿಗೆ ಅಯೋಡಿನ್ ಕೂಡ 2 ಆಯ್ತು. ಆಯ್ತಾ. ಸೋಡಿಯಂ ಸರಿದೂಗಿತಾ? ಈಗ ನೋಡಿ, ಸೋಡಿಯಂ ಸರಿದೂಗಿತು, ಹೌದು. ಅದ್ರ ಒಟ್ಟಿಗೆ ಏನಾಯ್ತು? ಇಲ್ಲಿ ನಾನು ಅಯೋಡಿನ್ 2 ಆದ್ರೆ ಅದ್ರ ಅರ್ಥ ಇಲ್ಲಿ ಕೂಡ 2 ಆಗ್ಬೇಕು. ಯಾವ ಕಡೆ? ಪ್ರತಿವರ್ತಕದ ಸೈಡ್ ಅಲ್ಲಿ. ಸೊ ಇಲ್ಲಿ ನಾನು 2 ಅಂತ ಹಾಕ್ತೇನೆ. ಈಗ ಇದ್ರ ಅರ್ಥ ಏನು? Ag 2 ಆಯ್ತು, ಅಯೋಡಿನ್ 2 ಆಯ್ತು. ಸೊ ಅಯೋಡಿನ್ 2 ಆಯ್ತು, ಇಲ್ಲಿ Ag ಕೂಡ 2 ಆಯ್ತು. ನೋಡಿ, ಅಯೋಡಿನ್ 2 ಆಯ್ತು, Ag 2 ಆಯ್ತು. ಕರೆಕ್ಟ್ ಆಯ್ತಾ? ನಂಬರ್ ನೋಡಿ, Ag ಸರಿದೂಗಿತ್ತು. 2 2 ಎರಡು ಕಡೆಯಲ್ಲಿ ಒಂದೇ ಇದೆ. ಅಯೋಡಿನ್ ಕೂಡ 2 ಕಡೆಯಲ್ಲಿ 2 ಆಯ್ತು. ಸೋಡಿಯಂ ಕೂಡ 2 ಆಯ್ತು, ಆದ್ರೆ ಸಲ್ಫರ್ ಏನಿದೆ? ಒಂದೇ ಇದೆ. ಹಾಗಾದ್ರೆ ಇದು ಸರಿದೂಗಿಸಿದ ಏನು ಸಮೀಕರಣ ಅಂತ ಹೇಳ್ತೇವೆ. ಹೇಗೆ ಬರೆಯುವಂತಹದ್ದು ಹೇಳಿ ಮಕ್ಕಳೇ? AgI plus Na2S give rise to Ag2S plus NaI. ಅಂದ್ರೆ ಇಲ್ಲಿ 2 ಹಾಗೆ ಇಲ್ಲಿ 2 ಹಾಕಿದೆ. ಇದು ಸರಿದೂಗಿಸಿದ ಸಮೀಕರಣ ಆಗ್ತದೆ. ಇದರ್ಥ ಆಯ್ತಾ? ಇನ್ನೊಂದು ನೋಡುವ, ಸಿಂಪಲ್ ಆಗಿ ನೋಡುವ. H2 ಪ್ಲಸ್ O2 H2O ಸುಲಭ ಇದೆ. ಇಲ್ಲಿ ಪ್ರತಿವರ್ತಕ, ಇಲ್ಲಿ ಉತ್ಪನ್ನ. ಯಾವುದೆಲ್ಲ ಧಾತುಗಳಿದೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಈಗ ನಾನೇನ್ ಮಾಡ್ಬೇಕು? ಎಷ್ಟೆಷ್ಟು ಇದೆ ಅಂತ ಬರಿಬೇಕು. ಹೈಡ್ರೋಜನ್ ಪ್ರತಿವರ್ತಕದ ಸೈಡ್ ಅಲ್ಲಿ 2 ಇದೆ, ಉತ್ಪನ್ನದ ಸೈಡ್ ಅಲ್ಲಿ ಕೂಡ 2 ಇದೆ. ಆಕ್ಸಿಜನ್ ಪ್ರತಿವರ್ತಕದ ಸೈಡ್ ಅಲ್ಲಿ 2 ಇದೆ, ಆದ್ರೆ ಉತ್ಪನ್ನದ ಸೈಡ್ ಅಲ್ಲಿ ಒಂದೇ ಇದೆ.
ಹಾಗಾದ್ರೆ ಆಕ್ಸಿಜನ್ ಒಂದು ಇದೆ ಅಂತ ಇದ್ರೆ ಇಲ್ಲಿ ನಾನು ಏನ್ ಮಾಡ್ಬೇಕು? ಉತ್ಪನ್ನದ ಸೈಡ್ ಅಲ್ಲಿ ಆಕ್ಸಿಜನ್ ಅನ್ನ 2 ಮಾಡ್ಬೇಕು. ನಾನೀಗ 2 ಬರ್ದೆ. ಇದ್ರ ಅರ್ಥ ಏನು? ಈ 2 ಹೈಡ್ರೋಜನ್ಗೂ ಹೋಗ್ತದೆ, ಆಕ್ಸಿಜನ್ಗೂ ಹೋಗ್ತದೆ. ಸೊ ಆಕ್ಸಿಜನ್ ಏನಾಯ್ತು? ಇಲ್ಲಿ ಆಕ್ಸಿಜನ್ 2 ಆಯ್ತು. ಆದ್ರೆ ಉತ್ಪನ್ನದ ಸೈಡ್ ಅಲ್ಲಿ ಹೈಡ್ರೋಜನ್ ಎಷ್ಟಾಯ್ತು? 2 ಎಷ್ಟು? 2 ಇದನ್ನ ಗುಣಿಸುವಂತಹದ್ದು. 2 4 ಆಯ್ತು. ಈಗ ನಾನು 4 ಎಲ್ಲಿ ಮಾಡ್ಬೇಕು? ಪ್ರತಿವರ್ತಕದ ಸೈಡ್ ಅಲ್ಲಿ ಹೈಡ್ರೋಜನ್ ಅನ್ನ 4 ಮಾಡ್ಬೇಕು. ನಾನು ಹೇಗೆ 4 ಮಾಡುದು? ಅಲ್ಲಿ ಆಲ್ರೆಡಿ 2 ಇದೆ ಅಲ್ವಾ? 2ಕ್ಕೆ ಎಷ್ಟರಿಂದ ಗುಣಿಸಿದ್ರೆ 4 ಆಗ್ತದೆ? 2 4, ಸೊ 4 ಆಗ್ತದೆ. ಹೈಡ್ರೋಜನ್ 4 ಆಯ್ತು. ಈಗ ಇದು ಸರಿದೂಗಿಸಿದ? ಸರಿದೂಗಿತು. ಸೊ ಹೇಗೆ ಬರೆಯುವಂತಹದ್ದು? H2 ಪ್ಲಸ್ O2 ಗಿವ್ ರೈಸ್ ಟು H2O. ಹಾಗಾದ್ರೆ ಇಲ್ಲಿ 2 ಮತ್ತೆ ಇಲ್ಲಿ 2. ಇದು ಸರಿದೂಗಿತು. ಕಾಣ್ತಾ ಉಂಟಲ್ಲ? ಓಕೆ, ಸರಿ ದೂಗಿತು. ಓಕೆ, ಈಗ ನಾನು ನೆಕ್ಸ್ಟ್ ಈಕ್ವೇಶನ್ ಗೆ ಹೋಗ್ತೇನೆ. ನೆಕ್ಸ್ಟ್ ಈಕ್ವೇಶನ್ ನ ಸ್ವಲ್ಪ ನೋಡಿಕೊಳ್ಳಿ, ನಿಮಗೆ ಆಗ ಅರ್ಥ ಆಗ್ತದೆ ಹೇಗೆ ಮಾಡುವಂತಹದ್ದು ಅಂತ. ನೋಡಿ ಮಕ್ಕಳೇ, ಸುಲಭದ್ದು ಒಂದು ಈಕ್ವೇಶನ್ ಅನ್ನ ಕೊಡ್ತೇನೆ, ಅಂದ್ರೆ ಸಮೀಕರಣವನ್ನ ಕೊಡ್ತೇನೆ. NaBr ಸೋಡಿಯಂ ಬ್ರೋಮೈಡ್ ಪ್ಲಸ್ ಕ್ಲೋರಿನ್ ಆಯ್ತಾ, NaCl ಪ್ಲಸ್ ಬ್ರೋಮಿನ್ ಹೀಗೆ ಬಂತು. ಈಗ ನೋಡಿ, ನಾವೀಗ ಏನ್ ಮಾಡ್ಬೇಕು? ಪ್ರತಿವರ್ತಕ ಅಂತ ಬರಿಬೇಕು. ಒಂದು ಕಡೆ ಉತ್ಪನ್ನ ಅಂತ ಬರಿಬೇಕು. ಯಾವುದೆಲ್ಲ ಪ್ರತಿವರ್ತಕ ಇದೆ? ಸೋಡಿಯಂ ಇದೆ, ಬ್ರೋಮಿನ್ ಇದೆ, ಕ್ಲೋರಿನ್ ಇದೆ ಅಲ್ವಾ? ಇದು ಕಡೆ ಈ ಸೈಡ್ ಅಲ್ಲಿ ಕೂಡ ಅಂತದೇ ಇರುವಂತಹದ್ದು. ಒಂದು ಸೋಡಿಯಂ, ಮತ್ತೊಂದು ಬ್ರೋಮಿನ್, ಮತ್ತೊಂದು ಕ್ಲೋರಿನ್. ಈಗ ನೋಡಿ ಎಷ್ಟೆಷ್ಟಿದೆ ಅಂತ ಬರೀವ. ಸೋಡಿಯಂ ಪ್ರತಿವರ್ತಕದ ಸೈಡ್ ಅಲ್ಲಿ 1, ಉತ್ಪನ್ನದ ಸೈಡ್ ಅಲ್ಲಿ ಕೂಡ 1. ಬ್ರೋಮಿನ್ ಪ್ರತಿವರ್ತಕದ ಸೈಡ್ ಅಲ್ಲಿ 1, ಉತ್ಪನ್ನದ ಸೈಡ್ ಅಲ್ಲಿ 2. ಕ್ಲೋರಿನ್ ಪ್ರತಿವರ್ತಕದ ಸೈಡ್ ಅಲ್ಲಿ 2, ಉತ್ಪನ್ನದ ಸೈಡ್ ಅಲ್ಲಿ 1. ಈಗ ನಾನೇನ್ ಮಾಡ್ಬೇಕು? ಸಾರಿ, ಕ್ಲೋರಿನ್ ಅನ್ನ ನಾನು ಸರಿದೂಗಿಸ್ಬೇಕು. ಯಾವ ಕಡೆ? ಉತ್ಪನ್ನದ ಕಡೆ 2 ಹಾಕಿದೆ. ಇದ್ರ ಅರ್ಥ ಏನು? 2 ಸೋಡಿಯಂಗೂ ಹೋಗ್ತದೆ, ಕ್ಲೋರಿನ್ಗೂ ಹೋಗ್ತದೆ. ಅಂದ್ರೆ ಇಲ್ಲಿ ಕ್ಲೋರಿನ್ 2 ಆಯ್ತು, ಅದ್ರೊಟ್ಟಿಗೆ ಸೋಡಿಯಂ ಕೂಡ 2 ಆಯ್ತು. ಸೋಡಿಯಂ 2, ಕ್ಲೋರಿನ್ 2 ಆಯ್ತಾ? ಈಗ ಬ್ರೋಮಿನ್ ಅನ್ನ ನಾನು ಸರಿದೂಗಿಸ್ಬೇಕಾ? ಬ್ರೋಮಿನ್ ಉತ್ಪನ್ನದ ಕಡೆಯಲ್ಲಿ 2 ಇದೆ ಅಲ್ವಾ? ಹಾಗೆ ಎಲ್ಲಿ ಇದೆ ಬ್ರೋಮಿನ್? ಇಲ್ಲಿ ಇದೆ, 2 ಹಾಕಿದೆ. ಅದ್ರ ಅರ್ಥ ಏನಾಯ್ತು? ಬ್ರೋಮಿನ್ ಏನಾಯ್ತು? ಇಲ್ಲಿ 2 ಆಯ್ತು, ಅದ್ರೊಟ್ಟಿಗೆ ಸೋಡಿಯಂ ಕೂಡ 2 ಆಯ್ತು. ಈಗ ಏನಾಯ್ತು? ಸರಿದೂಗಿತು ಅಲ್ವಾ? ಸಮೀಕರಣ ಸರಿದೂಗಿತು. NaBr ಪ್ಲಸ್ Cl2 ಅಂದರೆ NaCl ಪ್ಲಸ್ Br2. ಅದ್ರೊಟ್ಟಿಗೆ ಇಲ್ಲಿ 2, ಇಲ್ಲಿ 2. ನಾವೀಗ 4 ಸಮೀಕರಣವನ್ನ ಸರಿದೂಗಿಸಿದೆವು. ನನಗೆ ನನ್ನ ಪ್ರಕಾರ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಅರ್ಥ ಆದ್ರೆ ಇನ್ನಷ್ಟು ಸಮೀಕರಣಗಳು ನಿಮ್ಮ ಪಾಠ್ಯ ಪುಸ್ತಕದಲ್ಲಿ ಇದೆ, ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನೋಡಿ. ಈಗ ಇಷ್ಟು ಮಾತ್ರನಾ ಸಮೀಕರಣ ಅಂತ ಹೇಳಿದ್ರೆ? ಇಷ್ಟು ಮಾತ್ರನಾ? ಅಲ್ಲ. ಸಮೀಕರಣ ಇನ್ನೂ ಅರ್ಥಪೂರ್ಣವಾಗಿ ಅದನ್ನ ಪೂರ್ಣಗೊಳಿಸ್ಬೇಕಾದ್ರೆ ಅದರ ಭೌತ ಸ್ಥಿತಿ ಮತ್ತು ಇತರ ಪರಿಸ್ಥಿತಿಗಳನ್ನ ನಾವು ಅದರೊಟ್ಟಿಗೆ ಹಾಕ್ತೇವೆ. ನೋಡಿ, ಭೌತ ಸ್ಥಿತಿಗಳನ್ನ ಹೇಗೆ ಹಾಕ್ತೇವೆ ಅಂತ ಹೇಳಿದ್ರೆ, ನಾವು S ಅಂತ ಬರೆದ್ರೆ ಸಾಲಿಡ್ ಘನ ಸ್ಥಿತಿ ಎಂದು ಅರ್ಥ, L ಅಂತ ಬರೆದ್ರೆ ಲಿಕ್ವಿಡ್ ದ್ರವ ಸ್ಥಿತಿ ಅಂತ ಹೇಳಿ ಅರ್ಥ. ಹಾಗೆ G ಅಂತ ಹಾಕಿದ್ರೆ ಅದು ಅನಿಲ ಸ್ಥಿತಿ, AQ ಅಂತ ಹಾಕಿದ್ರೆ ಅದು ಜಲೀಯ ಅಥವಾ ಅದನ್ನ ಎಕ್ವೆಸ್ ನೀರಿನಲ್ಲಿ ಮಿಶ್ರಣ ಮಾಡಿದ್ದಾರೆ ಅಂತ ಅರ್ಥ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. Fe ಅದು ಕಬ್ಬಿಣ ಘನ ಸ್ಥಿತಿಯಲ್ಲಿ ಇದೆ, ಅದು ಪೌಡರ್ ಫಾರ್ಮ್ ಅಲ್ಲಿ ಇದೆ. ಅದನ್ನ ನೀರಿಗೆ ಹಾಕಿದಾಗ
ಅಥವಾ ಅದು ನೀರಿನೊಂದಿಗೆ ವರ್ತಿಸಿದಾಗ ನೀರು ಯಾವ ಸ್ಥಿತಿ ನೋಡಿ ಜಿ ಇದೆ ಅಂದ್ರೆ ಅದರ ಅರ್ಥ ಏನು? ಅನಿಲ ಸ್ಥಿತಿ, ಗಾಳಿಯಲ್ಲಿರುವ ಅನಿಲದೊಂದಿಗೆ ಅದು ವರ್ತಿಸುತ್ತದೆ. ಆಗ Fe3O4 ಸಿಗ್ತದೆ. ಅಂದ್ರೆ ಸಾಲಿಡ್, ಅದು ತುಕ್ಕು, ಇದು ತುಕ್ಕು. Fe3O4 ಅನ್ನೋದು ಏನು? ತುಕ್ಕು. ಅದು ಸಾಲಿಡ್ ಸ್ಥಿತಿ ಅಂದ್ರೆ ಘನ ಸ್ಥಿತಿಯಲ್ಲೇ ಇರ್ತದೆ. ಹಾಗೆ ಅದರೊಟ್ಟಿಗೆ H2 ಗ್ಯಾಸ್ ಬಿಡುಗಡೆ ಆಗ್ತದೆ, ಅದು ಅನಿಲ ಸ್ಥಿತಿಗೆ ಬರ್ತದೆ. ನೋಡಿ, ಇಲ್ಲಿ ಜಿ ಅನ್ನೋ ಸಂಕೇತವು ನೀರನ್ನ ಹಬೆಯ ಅಥವಾ ಸ್ಟೀಮ್ ರೂಪದಲ್ಲಿ ಬಳಸಲಾಗಿದೆ ಅಂತ ಹೇಳ್ತಾರೆ, ಅಥವಾ ನೀರಾವಿ ರೂಪ. ಅನಿಲ ಅಂತ ಹೇಳಿದ್ರೆ ಇದು ನೀರಾವಿ ರೂಪದಲ್ಲಿ ಇರ್ತದೆ. ಆಯ್ತಾ? ಸೊ ಇನ್ನು ಹೆಚ್ಚಿನ ವಿಷಯಗಳು ಅಂತ ಹೇಳಿದ್ರೆ, ಬಾಣದ ಗುರುತಿನ ಮೇಲೆ ಅಥವಾ ಕೆಳಗೆ ಕೆಲವೊಂದು ವಿಷಯಗಳನ್ನು ನಾವು ಬರಿತೇವೆ. ಉಷ್ಣಾಂಶ ಆಗಿರಬಹುದು, ಒತ್ತಡ ಆಗಿರಬಹುದು, ಪ್ರೆಷರ್ ಅನ್ನೋದು, ವೇಗವರ್ಧಕಗಳು ಆಗಿರ್ಬಹುದು, ಅಂದ್ರೆ ಕ್ರಿಸ್ಟಲ್ಸ್ ಅಥವಾ ಏನು ಎನ್ಸೈಮ್ಸ್ ಅಥವಾ ಏನು ನೋಡಿ ಅಂತದನ್ನೆಲ್ಲ ಹಾಕ್ತೇವೆ. ಕೆಲವೊಮ್ಮೆ ಪಿಗ್ಮೆಂಟ್ ಗಳನ್ನೆಲ್ಲ ಬರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, CO2 ಅಂದ್ರೆ ಅದು ಎಕ್ವೇಸ್ ಫಾರ್ಮ್ ಅಲ್ಲಿ, ಅದು ನೀರಿನಲ್ಲಿ ಕರಗಿದ ರೀತಿಯಲ್ಲಿ ಸಸ್ಯದ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಒಂದು ಸಮೀಕರಣವನ್ನ ನಿಮ್ಮ ಎದುರಿಗೆ ಕೊಟ್ಟಿದ್ದಾರೆ. ಇದು ಯಾವುದು? ಜಲೀಯ ಸ್ಥಿತಿಯಲ್ಲಿ ಇರ್ತದೆ. ಜಲೀಯ ಅಂತ ಹೇಳಿದ್ರೆ ನೀರಿನಲ್ಲಿ ಕರಗಿದ ಸ್ಥಿತಿಯಲ್ಲಿ ಇರ್ತದೆ. H2O ಲಿಕ್ವಿಡ್, ಇದು ಬೇರಿನ ಮೂಲಕ ಹೀರಿಕೊಳ್ಳುವಂತದ್ದು. ನೋಡಿ, ಈ ಬಾಣದ ಗುರುತಿನ ಮೇಲೆ ಸೂರ್ಯನ ಬೆಳಕು ಅಂದ್ರೆ ಸೂರ್ಯನ ಬೆಳಕನ್ನ ಹೀರಿಕೊಂಡು, ಯಾವುದು? ಪತ್ರಹರಿತಿನ ಸಹಾಯದಿಂದ. ಯಾವುದರ ಸಹಾಯ? ಪತ್ರಹರಿತಿನ ಸಹಾಯದಿಂದ ಸೂರ್ಯನ ಬೆಳಕನ್ನ ಹೀರಿಕೊಂಡು C6H12O6 ಇದು ಗ್ಲೂಕೋಸ್. ಆಯ್ತಾ? ಇದು ಗ್ಲೂಕೋಸ್ ಯಾವ ಸ್ಥಿತಿಯಲ್ಲಿ ಇರ್ತದೆ? ಅದು ಕೂಡ ಜಲೀಯ ಸ್ಥಿತಿಯಲ್ಲಿ ಇರ್ತದೆ. ಅದರ ಒಟ್ಟಿಗೆ ಆಕ್ಸಿಜನ್, ಅದು ಕೂಡ ಜಲೀಯ ಸ್ಥಿತಿಯಲ್ಲಿ ಇರ್ತದೆ. ಮತ್ತೆ ವಾಟರ್ ಅಂದ್ರೆ ನೀರು ದ್ರವ ಸ್ಥಿತಿಯಲ್ಲಿ ಇರ್ತದೆ. ಅದನ್ನ ಯಾವುದರ ಮೂಲಕ? ಪತ್ರರಂಧ್ರದ ಮೂಲಕ ಹೊರಗೆ ಕಳಿಸ್ತದೆ. ಇದು ಒಂದು ಯಾವುದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಅಲ್ಲಿ ಏನೆಲ್ಲ ನೋಡಿ, ಅದ್ರ ಒಟ್ಟಿಗೆ ಖಾಲಿ ನೀವು ಸಮೀಕರಣ ಬರ್ದದ್ದು ಮಾತ್ರ ಅಲ್ಲ, ಅದ್ರೊಟ್ಟಿಗೆ ಕೆಲವೊಂದು ವಿಷಯಗಳನ್ನ ಕೂಡ ನಾವು ಏನ್ ಮಾಡಬಹುದು? ಹಂಚಿಕೊಳ್ಬಹುದು. ಇದ್ರಿಂದ ನಮ್ಮ ಸಮೀಕರಣ ಇನ್ನಷ್ಟು ಅರ್ಥಭರಿತವಾಗ್ತದೆ. ಅರ್ಥ ಆಗ್ತಾ ಉಂಟಾ ನಿಮಗೆ? ಓಕೆ, ಹಾಗಾದ್ರೆ ಕೆಲವೊಂದು ಪ್ರಶ್ನೆಗಳಿದೆ. ಇದ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಿ ನಾವು ಇವತ್ತಿನ ತರಗತಿಯನ್ನ ಮುಗಿಸೋಣ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಸೂಚಿಸುವ 4 ಪ್ರಮುಖ ಲಕ್ಷಣಗಳು ಯಾವುದೆಲ್ಲ? ಏನೆಲ್ಲ ಆಗ್ತದೆ? ಒಂದು, ತಾಪದಲ್ಲಿ ಬದಲಾವಣೆ ಆಗ್ತದೆ, ಬಣ್ಣ ಬದಲಾವಣೆ ಆಗ್ತದೆ, ಅನಿಲ ಬಿಡುಗಡೆ ಆಗ್ತದೆ ಅಲ್ವಾ? ಹಾಗೆ ಮತ್ತೊಂದು ಏನು? ಸ್ಥಿತಿಯಲ್ಲಿ ಬದಲಾವಣೆ ಆಗ್ತದೆ. ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ವಾಸನೆಯಲ್ಲಿ ಬದಲಾವಣೆ ಆಗ್ತದೆ. ಇವೆಲ್ಲವೂ ಏನು? ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳುವಂತಹ ಕೆಲವೊಂದು ಪ್ರಮುಖ ಲಕ್ಷಣಗಳು. ಹಾಗೆ ರಾಸಾಯನಿಕ ಸಮೀಕರಣವನ್ನ ಏಕೆ ಸರಿದೂಗಿಸಬೇಕು? ಇದು ಯಾವ ನಿಯಮವನ್ನ ಆಧರಿಸಿದೆ? ರಾಸಾಯನಿಕ ಕ್ರಿಯೆಯನ್ನ ಯಾಕೆ ಸರಿದೂಗಿಸ್ಬೇಕಂತ ಹೇಳಿದ್ರೆ, ರಾಶಿ ಸಂರಕ್ಷಣಾ ನಿಯಮದ ಅನ್ವಯವಾಗಿ ನಾವ್ ಏನ್ ಮಾಡ್ಬೇಕು? ಸರಿದೂಗಿಸ್ಬೇಕು. ಇದರ ಪ್ರಕಾರ ಯಾವುದೇ ಧಾತುವನ್ನ ರಾಶಿಯನ್ನ ನಮಗೆ ಏನ್ ಮಾಡ್ಲಿಕ್ಕೆ ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಲಯಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತದೆ. ಈ ಸಮೀಕರಣವನ್ನ ಸರಿದೂಗಿಸಿ. ಈಗ ನೋಡಿ, ನನಗೆ ಹೆಲ್ಪ್ ಇಲ್ಲದೆ ನಾನೀಗ ಮಾಡ್ಬೇಕು. ಇಲ್ಲಿ ನೋಡಿ, ಪ್ರತಿವರ್ತಕದ ಸೈಡ್ ಅಲ್ಲಿ O2 ಇದೆ, ಇಲ್ಲಿ ಒಂದೇ ಇದೆ. ಸೊ ನಾನೇನ್ ಮಾಡ್ತೇನೆ? ಇಲ್ಲಿ 2 ಹಾಕ್ತೇನೆ. ಇದ್ರ ಅರ್ಥ ಏನು? ಈ Mg 2 Mgಗೂ ಹೋಗ್ತದೆ, ಆಕ್ಸಿಜನ್ಗೂ ಹೋಗ್ತದೆ. ಹಾಗಿದ್ರೆ ಆಕ್ಸಿಜನ್ ಏನಾಯ್ತು? 2 ಆಯ್ತು. ಆದ್ರೆ Mg 2 ಉಂಟಲ್ಲ, ಸೊ ಇನ್ನೊಂದು ನಾನು 2 ಇಲ್ಲಿಗೆ ಹಾಕ್ತೇನೆ. ಈಗ ನೋಡಿ, ಆ ಸಮೀಕರಣ ಏನಾಯ್ತು? ಸರಿದೂಗಿತು. ನೀವದನ್ನ ಬಾಕ್ಸ್ ಹಾಕಿ ಕೂಡ ಮಾಡಬಹುದು, ಇಲ್ಲದಿದ್ರೆ ಡೈರೆಕ್ಟ್ ಆಗಿ ಹೀಗೆ ಕೂಡ ಮಾಡಬಹುದು. ರಾಸಾಯನಿಕ ಸಮೀಕರಣದಲ್ಲಿ AQ ಸಂಕೇತವು ಏನನ್ನ ಸೂಚಿಸ್ತದೆ? ಜಲೀಯ ಅಂದ್ರೆ ನೀರಿನಲ್ಲಿ ಮಿಶ್ರಣಗೊಂಡಿದೆ ಅನ್ನೋ ಸಂಕೇತವನ್ನ ಸೂಚಿಸ್ತದೆ. ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ. ನಿಮ್ಗೇನಾದ್ರೂ ಹೊಸ ಪ್ರಶ್ನೆಗಳು, ಇಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಶ್ನೆಗಳನ್ನ ನಿಮ್ಗೆ ಇದ್ರೆ ಅದನ್ನ ನಿಮ್ಗೆ ಏನ್ ಮಾಡ್ಬೇಕು? ಕಮೆಂಟ್ ಮೂಲಕ ಅದನ್ನ ಕೇಳಿ, ನಿಮಗೆ ಸಾಧ್ಯವಾದಷ್ಟು ಉತ್ತರಗಳನ್ನ ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಇತರ ಫ್ರೆಂಡ್ಸ್ಗೆ ಅದನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ.